ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಆಂಧ್ರ ಕಿಂಗ್ ತೆಲುಗು ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಆಂಧ್ರ ಕಿಂಗು ತೆಲುಗು ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಆಂಧ್ರ ಕಿಂಗ್ ತೆಲುಗು ಮೂವಿಯಲ್ಲಿ ರಾಮ್ ಪೋತಿನನ್ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಉಪೇಂದ್ರ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ರಾಮ್ ಪೋತಿನನ್ ಅವರು ಕೂಡ ಈ ಮೂವಿಯಲ್ಲಿ ಒಂದು ಹೀರೋಯಿನ್ ಮತ್ತು ಹೀರೋ ಆಗಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಆಂಧ್ರ ಕಿಂಗ್ ತೆಲುಗು ಮೂವಿಯ ಬಜೆಟ್ ಆಗಿರ್ಬೋದು ಮತ್ತು ಕಲೆಕ್ಷನ್ ಆಗಿರ್ಬೋದು ಎಲ್ಲೂ ಕೂಡ ರಿನ್ಯೂವಲ್ ಮಾಡಿಲ್ಲ. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗಿನಲ್ಲಿ ತೆರೆಗೊಂಡಿದೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಆಂಧ್ರ ಕಿಂಗ್ ತೆಲುಗು ಮೂವಿಯ ಒನ್ಲೈನ್ ಸ್ಟೋರಿ ನೋಡೋದಾದರೆ, ಈ ರಾಮ್ ಪೋತಿನನ್ ಅವರು ಅವರ ತಂದೆ ಒಂದು ಥಿಯೇಟ್ರಲ್ಲಿ ಒಂದು ಕೆಲಸವನ್ನು ಕೂಡ ಮಾಡ್ತಾಯಿರ್ತಾರೆ. ಅವ್ರದ್ದು ತಂದೆಯವರು ಒಂದು ಥಿಯೇಟ್ರ್ ಓನರ್ ಆಗಿರ್ತಾರೆ ಗೈಸ್. ಆದರೆ ಓನರ್ ಆಗಿದ್ದಾಗ ಏನಾಗ್ತಾನೆ, ಇವನು ಒಂದು ಹುಡುಗಿಯನ್ನು ಇಷ್ಟಪಟ್ಟಿರ್ತಾನೆ. ಆ ಹುಡುಗಿಯನ್ನು ಏನು ಮಾಡ್ಕೋತಾನೆ, ಅಲ್ಲಿ ಯಾವುದೇ ಫಿಲಮ್ ರಿಲೀಸ್ ಆದರೂ ಕೂಡ ಆ ಹುಡುಗಿಯನ್ನು ಫಸ್ಟ್ ಶೋ ಕರ್ಕೋಗ್ತಾ ಇರ್ತಾನೆ ಮತ್ತು ಆ ಥಿಯೇಟ್ರನ್ನ ಇವನ ರೀತಿಯೇ ನೋಡ್ಕೊಳ್ತಾ ಇರ್ತಾನೆ. ಆದರೆ ಅವ್ರ ತಂದೆಯವರು ಇವನಿಗೇನು ಕೂಡ ಇವನು ಚೆನ್ನಾಗಿ ಓದಿ ಒಂದು ಕೆಲಸ ತಗೋಬೇಕು ಮತ್ತು ಇವನು ಚೆನ್ನಾಗಿ ಇರಬೇಕು ಅಂತ ಕೂಡ ಅವ್ರ ತಂದೆಯವರು ಆಸೆ ಪಡ್ತಾ ಇರ್ತಾರೆ. ಆದರೆ ಇವನು ಆ ರೀತಿ ಇರೋಕ್ಕಾಗೋದಿಲ್ಲ ಅಂತಾರೆ. ಇವನು ಥಿಯೇಟ್ರ್ ನೋಡಿಕೊಂಡು ಇಡೀ ಊರಲ್ಲಿ ಚೆನ್ನಾಗಿ ಗೀಟಾಡ್ಕೊಂಡು ತಿರುಗಾಡ್ಕೊಂಡು ಇರಬೇಕು ಅಂತ ಅವನು ಕನಸನ್ನು ಕೂಡ ಕಟ್ಕೊಂಡಿರ್ತಾನೆ. ಅವಾಗೇನು ಮಾಡ್ತಾರೆ, ಅವ್ರ ತಂದೆಯವರು ಕೂಡ ಇವನಿಗೆ ಬೈತಾರೆ ಮತ್ತು ಹೊಡಿತಾರೆ. ಅದನ್ನು ಊರು ಬಿಟ್ಟು ಒಂದು ರೀತಿ ಹೊರಗಡೆ ಕಳಿಸಿದಾಗ ಏನಾಗುತ್ತೆ, ಅಲ್ಲಿ ಅವ್ನು ಇರೋಕ್ಕಾಗದೆ ಮತ್ತು ಅವನ ಲವರ್ಗೆ ಅಪ್ನಾಗ್ತಾನೆ ಮತ್ತು ಅವ್ನ ಲವರ್ಗೆ ಆಲ್ರೆಡಿ ಎಂಗೇಜ್ಮೆಂಟ್ ಅನ್ನೋದು ಫಿಕ್ಸ್ ಆಗ್ತಾ ಇರುತ್ತೆ. ಅವಾಗೇನು ಮಾಡ್ತಾರೆ, ಅಲ್ಲಿ ಉಪೇಂದ್ರ ಅವರು ಕೂಡ ಎಂಟ್ರಿಯನ್ನು ಕೂಡ ಕೊಡ್ತಾರೆ. ಉಪೇಂದ್ರ ಅವ್ರು ಏನಪ್ಪ ಅಂತಾರೆ, ಅದು ಯಾವುದೇ ಫಿಲಮ್ ರಿಲೀಸ್ ಆದರೂ ಈ ರಾಮ್ ಪೋತಿನನ್ ಅವರು ಫಸ್ಟ್ ಶೋಗೆ ಹೋಗ್ತಾಯಿರು. ಅಂದರೆ ಇವರ ಥಿಯೇಟ್ರಲ್ಲಿ ಆ ಫಿಲಮ್ ಆಗ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಎಲ್ಲರೂ ಕೂಡ ಆ ಫಿಲಮನ್ನು ನೋಡೋಕ್ಕೆ ಬರ್ತಾಯಿದ್ದಾರೆ. ಅವರೇನು ಮಾಡ್ತಾರೆ ಅಂತಾರೆ, ಒಂದು MLA ಎಲೆಕ್ಷನಲ್ಲಿ ಕೂಡ ಅವರು ನಿಂತ್ಕೋತಾ ಇರ್ತಾರೆ. ಆ ನಿಂತ್ಕೋತಾ ಇದ್ದಾಗ ಏನು ಮಾಡ್ತಾರೆ, ಈ ರಾಮ್ ಪೋತಿನನ್ ಅವರು ಕೂಡ ಹೋಗ್ತಾರೆ. ಈ ರೀತಿ ಎಲ್ಲನೂ ಕೂಡ ಎಕ್ಸ್ಪ್ಲೇನನ್ನು ಕೂಡ ಮಾಡ್ತಾರೆ. ಎಕ್ಸ್ಪ್ಲೇನನ್ನು ಮಾಡಿ ಏನು ಮಾಡ್ತಾರೆ ಅಂತಾರೆ, ಅವ್ರ ಹತ್ರ ಒಂದು ಫೋಟೋ ಫ್ರೇಮನ್ನು ತಗೋತಾರೆ. ಆ ಫೋಟೋ ಫ್ರೇಮನ್ನು ತಗೊಬಂದು ಏನು ಮಾಡ್ತಾರೆ, ಅವ್ರು ಊರಿಗೆ ಬರ್ತಾರೆ. ಊರಿಗೆ ಬಂದು ಅವ್ರ ತಂದೆಯವರು ಕೂಡ ತೋರಿಸ್ತಾರೆ. ಇದೆಲ್ಲ ಸುಮ್ಮನೆ ಅಂತ ಕೂಡ ಅವರ ತಂದೆಯವರು ಕೂಡ ಹೇಳ್ತಾರೆ. ಮತ್ತು ಲಾಸ್ಟಲ್ಲಿ ಕೂಡ ಆ ರಾಮ್ ಪೋತಿನನ್ ಅವರು ತನ್ನದೇ ಆದ ಒಂದು ಥಿಯೇಟ್ರನ್ನ ಕೂಡ ಕಟ್ಕೊಂಡು ಒಂದು ಕನಸಾಗಿ ಒಂದು ಅವನ ಲೈಫನ್ನು ಸೆಟ್ಲ್ ಮಾಡ್ಕೋತಾನೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಲವ್ ಸ್ಟೋರಿ ಆಗಿರ್ಬೋದು ಮತ್ತು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಗಾಯ್ಸ್ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.